ತಾಯಿಯಾದ ಸೌಭಾಗ್ಯ, ಗಂಡನನ್ನು ಕಳ್ಕೊಂಡ ದೌರ್ಭಾಗ್ಯ ಎರಡೂ ಒಟ್ಟೊಟ್ಟಿಗೆ. ಎಂಥ ಸ್ಥಿತಿ ಗುರು ಇದು. ಈ ವಿಡಿಯೋ ನೋಡ್ತಿದ್ರೆ ಕರಡು ಕಿತ್ತು ಬರುತ್ತೆ, ಕಣ್ಣೀರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ವೀರ ಯೋಧನ ಪಾರ್ಥಿವ ಶರೀರ ಚಿತೆ ಮೇಲೆ ತಣ್ಣಗೆ ಮಲಗಿದೆ. ಪಕ್ಕದಲ್ಲೇ ಸ್ಟ್ರೆಚರ್ ಮೇಲಿರೋ ಯೋಧನ ಪತ್ನಿ ಆಗ ತಾನೇ ಡೆಲಿವರಿ ಆಗಿರೋ ಹಸಿ ಬಾಣಂತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ರೆ ಇನ್ನೂ ಸರಿಯಾಗಿ ಕಣ್ಣು ಬಿಡದ ಆಗ ತಾನೇ ಹುಟ್ಟಿದ ಹಸುಗೂಸಿಗೆ ಅದರ ತಂದೆಯ ಅಂತಿಮ ದರ್ಶನವನ್ನು ಮಾಡಿಸ್ತಿದ್ದಾರೆ. ಈ ದೃಶ್ಯ ಅದೆಷ್ಟು ಡಿಸ್ಟರ್ಬ್ ಮಾಡ್ಬಿಡ್ತು ಅಂದರೆ ಅದನ್ನು ಮಾತುಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಹೆಣ್ಮಗಳು ಆಗ ತಾನೇ ತಾಯಿಯಾದೆ ಅಂತ ಸಂಭ್ರಮ ಪಡಬೇಕು, ಈಗ ತಾನೇ ಗಂಡನ ಕಳ್ಕೊಂಡೆ ಅಂತ ಸಂಕಟ ಪಡಬೇಕು. ತಾಯಿಯಾದ ಸೌಭಾಗ್ಯ, ಗಂಡನನ್ನು ಕಳ್ಕೊಂಡ ದೌರ್ಭಾಗ್ಯ ಎರಡೂ ಒಟ್ಟೊಟ್ಟಿಗೆ. ಎಂಥ ಸ್ಥಿತಿ ಗುರು ಇದು. ಈ ವಿಡಿಯೋ ನೋಡ್ತಿದ್ರೆ ಕರಡು ಕಿತ್ತು ಬರುತ್ತೆ, ಕಣ್ಣೀರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಹೆಣ್ಣುಮಗಳ ಯಾತನೆ ಯಾವ ಹೆಣ್ಣು ಜೀವಕ್ಕೂ ಬೇಡ. ಆ ಯೋಧನೆ ಮತ್ತೆ ಆಕೆ ಹೊಟ್ಟೆಲ್ ಮಗನ ಉಟ್ಬಂದವನೇ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕೇನೋ ಅಷ್ಟೇ. ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಅದೆಷ್ಟು ಜೀವಗಳು ಹಿಂಗೆ ಚಿರುನಿದ್ದೆಗೆ ಜಾರ್ತವೋ ಏನೋ ಗೊತ್ತಿಲ್ಲ. ನಾವಿಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕಚ್ಚಾಡ್ತಿದ್ರೆ ನಮ್ಮನ್ನು ಕಾಯೋದಕ್ಕೆ ಇಂಥ ಅದೆಷ್ಟು ಜೀವಗಳು ಗಡಿಯಲ್ಲಿ ಬಡ್ದಾಡ್ತಿರ್ತವೋ ಗೊತ್ತಿಲ್ಲ. ಜಾತಿ ಧರ್ಮ ಅಂತ ನಾವಿಲ್ಲಿ ಗುದ್ದಾಡ್ತಿದ್ರೆ ಇಂಥ ಯೋಧರ ಬಂಧುಗಳು ಬಾರ್ಡರ್ನಲ್ಲಿ ನಮಗೋಸ್ಕರ ಅದೆಷ್ಟು ಸದ್ ಮಾಡ್ತಿರ್ತವೋ ಗೊತ್ತಿಲ್ಲ. ಈ ಜೀವಗಳಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಈ ಯೋಧರ ಋಣ ತೀರ್ಸಕ್ಕಾಗತ್ತಾ? ಇಂಥ ಕುಟುಂಬಗಳಿಗೆ ನಾವು ಆಸರೆಯಾಗಿ ನಿಲ್ಬೇಕು. ಗಡಿಯಲ್ಲಿ ಕಾವಲಿಗಿಂತ ಪ್ರತಿ ಯೋಧನ ಕುಟುಂಬಕ್ಕೆ ನಾವಿಲ್ಲಿ ಕಾವಲಾಗಿ ನಿಂತ್ಕೊಳ್ಬೇಕು. ನಿಮ್ಮ ಊರಲ್ಲಿರೋ, ನಿಮ್ಮ ಏರಿಯಾದಲ್ಲಿರೋ ಯೋಧರ ಕುಟುಂಬಗಳಿಗೆ ಕೈಲಾದ ಮಟ್ಟಿಗೆ ಆಸರೆಯಾಗಿ ನಿಂತ್ಕೊಳ್ಳಿ. ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಗನಾಗಿ, ಮಗಳಾಗಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಮಾಡಿ. ಆಗ ಗಡಿಯಲ್ಲಿ ಪ್ರಾಣದ ಹಂಗು ಬಿಟ್ಟು ಗುಂಡಿಗೆ ಎದೆ ಕೊಟ್ಟು ನಿಂತಿರೋ ಯೋಧನಿಗೆ ಒಂದು ತೃಪ್ತಿ ಇರುತ್ತೆ. ಇಂಥ ಜನಕ್ಕೋಸ್ಕರ ನಾನು ಕಾವು ಕಾಯ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಇರುತ್ತೆ. ದೇಶಕ್ಕಾಗಿ ಹೋದ ಜೀವಗಳ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ನೋಡಿ, ಕಣ್ಣು ಬಿಡೋದಕ್ಕೆ ಮುಂಚೆನೇ ತಂದೆಯನ್ನು ಕಳ್ಕೊಂಡ ಈ ಮಗು, ಗಂಡನ ಎದೆ ಮೇಲೆ ಬಿದ್ದು ಅಳೋದಕ್ಕೂ ಆಗದಿರೋ ಸ್ಥಿತಿಯಲ್ಲಿರೋ ಈ ಹೆಣ್ಮಗು, ಎಂಥ ದುರಂತ ನೋಡಿ. ಈ ಕುಟುಂಬಗಳ ತ್ಯಾಗಗಳಿಗೆ ಬೆಲೆ ಕೊಟ್ಟಕ್ಕಾಗತ್ತೆ?